ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರುದ್ರನಗೌಡ ಪುಟ್ಟಪ್ಪಜ್ಜಾರ್. ನಾವಿವತ್ತು ಬಂದಿರುವುದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕು ಹಲಸೆ ಗ್ರಾಮ. ಇಲ್ಲಿ ನೆಲೆಸಿರುವಂತಹ ಚಂಡೇಶ್ವರಿ ಮತ್ತು ಶಂಕರೇಶ್ವರ ದೇವಾಲಯ ಸುಕ್ಷೇತ್ರ ಹಲಸೆ, ಇದರ ಸಂಪೂರ್ಣ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಏನೀಗ ನೋಡ್ತಾ ಇದ್ದೀರಾ, ಈ ಒಂದು ದೇವಾಲಯವು ಸಾವಿರಾರು ವರ್ಷದ ಹಿಂದಿನ ಕಥೆಯನ್ನು ಹೊಂದಿದ್ದು, ಇದು ಅತ್ಯಂತ ಶಕ್ತಿಪೀಠವಾಗಿ ಈ ಮಲೆನಾಡಿನ ಕಾಡಿನಲ್ಲಿ ನೆಲೆಸಿರುವಂತಹ ಒಂದು ಬಹುಮುಖ್ಯ ಶಕ್ತಿಪೀಠವಾಗಿದೆ. ಹಾಗೆ ಈ ಒಂದು ದೇವಾಲಯವನ್ನು 9 ತಲೆಮಾರಿನ ಬ್ರಾಹ್ಮಣ ವಂಶಸ್ಥರು ಪೂಜೆಯನ್ನು ಇಂದಿಗೂ ಸಹ ನೆರವೇರಿಸುತ್ತಾ ಬಂದಿರುವುದು ವಿಶೇಷವಾಗಿದೆ. ಹಾಗೆ ಈ ಚಂಡಿಕೇಶ್ವರಿ ದೇವಾಲಯವನ್ನು ಬೇಡಿದ ವರವನ್ನು ಕರುಣಿಸುವ ಶಕ್ತಿಪೀಠ ಎಂದು ಸಹ ಕರೆಯುತ್ತಾರೆ. ಈ ದೇವಾಲಯದಲ್ಲಿ ಅರ್ಪಿಸಬಹುದಾದಂಥ ಮುಖ್ಯ ಪ್ರಾರ್ಥನೆಗಳು ಅಂದರೆ ಹರಕೆಗಳು ಯಾವಪ್ಪ ಅಂದರೆ, ಯಾರಾದರೂ ಸಾಲ ಪಡೆದು ಕೊಡದೇ ಇದ್ದರೆ, ಹೊಲ ಗದ್ದೆ ಸಮಸ್ಯೆ ಏನಾದರೂ ಇದ್ದರೆ, ವ್ಯಾಪಾರದಲ್ಲಿ ಯಾರಾದರೂ ಮೋಸ ಮಾಡಿದ್ದರೆ, ಆಸ್ತಿಪಾಸ್ತಿಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಈ ಒಂದು ದೇವಾಲಯದಲ್ಲಿ ಹರಕೆಯನ್ನು ಕಟ್ಕೋಬೇಕು. ಹರಕೆಯನ್ನು ಕಟ್ಕೊಂಡ ನಂತರ ದೇವಾಲಯದಲ್ಲಿ ನಿಮ್ಮ ಸಮಸ್ಯೆಗಳು ಅಥವಾ ಕಷ್ಟಗಳು ಏನಾದರೂ ಇದ್ದರೆ ದೇವಾಲಯದಲ್ಲಿ ಅರ್ಚಕರ ಹತ್ತಿರ ಬರೆಸಿ ಬರಬೇಕು. ಆ ನಿಮ್ಮ ಸಮಸ್ಯೆಗಳಿಗೆ ಯಾರಾದರೂ ಕೆಟ್ಟದ್ದನ್ನು ಮಾಡಿದ್ದರೆ, ಸಮಸ್ಯೆಯನ್ನು ಕೊಡುತ್ತಿದ್ದರೆ ಅಂಥವರನ್ನು ಕರೆಸಿ ಮಾತುಕತೆಯನ್ನು ನಡೆಸಿ ನಿಮಗೆ ನ್ಯಾಯವನ್ನು ದೊರಕಿಸುವಂತಹ ಕೆಲಸವನ್ನು ಈ ದೇವಸ್ಥಾನದ ಕಮಿಟಿ ಮತ್ತು ಅರ್ಚಕರು ಮಾಡುತ್ತಾರೆ. ಇನ್ನೂ ಒಂದು ಏನು ವಿಶೇಷಪ್ಪ ಅಂದರೆ, ಸುಪ್ರೀಂ ಕೋರ್ಟಿನಲ್ಲೂ ತೀರ್ಮಾನವಾಗದಂಥ ಅನೇಕ ಸಮಸ್ಯೆಗಳನ್ನು ಇಲ್ಲಿ ಪರಿಹರಿಸಿರುವಂತಹ ಅನೇಕ ನಿದರ್ಶನಗಳು ಸಹ ಇಲ್ಲಿ ನಾವು ನೋಡಬಹುದಾಗಿದೆ. ಈಗ ನಾವು ಏನು ನೋಡ್ತಾ ಇದ್ದೀವಿ, ಶ್ರೀ ಚಂಡಿಕೇಶ್ವರಿ ಅಮ್ಮನವರ ಆಶೀರ್ವಾದವನ್ನು ನಾವೀಗ ಪಡಿತಾ ಇದ್ದೀವಿ. ಬನ್ನಿ, ಇನ್ನೂ ಹೆಚ್ಚಿನದಾಗಿ ಇಲ್ಲಿಯ ಮಹಿಮೆ ಮತ್ತು ಪವಾಡಗಳ ಬಗ್ಗೆ ಕೆಲವರನ್ನ ಮಾತಾಡಿಸೋದ್ರ ಮೂಲಕ ತಿಳಿದುಕೊಳ್ಳೋಣ. ಬನ್ನಿ. ಯಾವತ್ತೋ ಒಂದಿನ ಬಂದು ಪೂಜೆ ಮಾಡಬೇಕು ಅಂತೇಳಿ ಬಂದಾಗ ಎದುರು ಭಾಗದಲ್ಲಿ ಉಗ್ರ ಕೋಪಿಯಾಗಿರೋದ್ರಿಂದ ಎದುರು ಭಾಗದಲ್ಲಿ ಇರ್ತಕ್ಕಂಥ ಯಾವುದೇ ವಸ್ತುಗಳು ಬೆಂಕಿ ಸ್ವರೂಪವಾಗಿ ಸುಟ್ಟೋಗ್ತಿತ್ತು. ಆಗ ಅದು ಶೃಂಗೇರಿ ಸ್ಥಾಪನೆ ಮಾಡಿದ ಶಂಕರಾಚಾರ್ಯರು ಈ ಶಂಕರೇಶ್ವರನನ್ನ ದೇವಿಯ ಎದುರು ಭಾಗದಲ್ಲಿ ಸ್ಥಾಪನೆ ಮಾಡಿದರೆ ಈ ಬೆಂಕಿ ಅಭಾವ ಬರೋದಿಲ್ಲ. ಆದ್ದರಿಂದ ಶಂಕರಾಚಾರ್ಯರನ್ನ ಕರೆತಂದು ಪಂಚಲಿಂಗಗಳಲ್ಲಿ ಒಂದು ಇಲ್ಲಿ ಹಲಸೆ ಶಂಕರೇಶ್ವರನ ಮುಂದೆ ದಿನ 5 ಲಿಂಗಗಳನ್ನು ಅವರು ಪ್ರತಿಷ್ಠಾಪನೆ ಮಾಡಿದ್ರು ಶಂಕರಾಚಾರ್ಯರು. ಯಾವುದ್ಯಾವುದಂದರೆ ಹಲಸೆ ಶಂಕರ, ಗುಳುಗುಳಿ ಶಂಕರ, ಮಲೆ ಶಂಕರ, ಕೆಬ್ಬೆ ಶಂಕರ, ಕೋಡೂರು ಶಂಕರ, 5 ಲಿಂಗಗಳನ್ನು ಒಂದು ಏಕಕಾಲದಲ್ಲಿ ಕುಲದೇವತೆ. ಇದಕ್ಕೆ ನಿಕುಂಬಿನಿ ಅಂತ ಹೇಳ್ಬಿಟ್ಟು ಕರಿತಿದ್ರು. ತದಾದ ನಂತರ ಜನಗಳು ವರ್ಷ ಆದಂತಾನೆ, ಕಾಲ ಕಳೆದಂತಾನೆ ಇದರ ಹೆಸರು ಚೇಂಜ್ ಆಗ್ತಾ ಬಂತು. ಚಂಡಿಕೇಶ್ವರಿ ಆಯ್ತು, ಚೌಡೇಶ್ವರಿ ಆಯ್ತು, ಈಗ ಆದಿಶಕ್ತಿಯಾತ್ಮಕ ಚಂಡಿಕೇಶ್ವರಿ ಅಂತ ಹೇಳ್ಬಿಟ್ಟು ನಾವು ಕರಿತಿದ್ದೀವಿ. ಈ ತಾಯಿದು ಪಂಚಾಯತಿ ಅಂತ ಹೇಳ್ಬಿಟ್ಟು ನಾವು ಮಾಡಿ, ಆ ಪಂಚಾಯತಿಯಲ್ಲಿ ನಾವು 13 ಜನ ಸದಸ್ಯರಿದ್ದೀವಿ. ಪಂಚಾಯತಿ ಒಂದು 4-5 ಜನ ಸದಸ್ಯರು ಬಂದ್ಬಿಟ್ಟು ಪ್ರತಿ ಶುಕ್ರವಾರ, ಮಂಗಳವಾರ, ಭಾನುವಾರ ದಿವಸ ಒಂದು ಪಂಚಾಯತಿ ಇರುತ್ತೆ. ಆ ಪಂಚಾಯತಿಲಿ ಎಲ್ಲ ನಾವು ಬುಕ್ಸು, ಹೋಟೆಲ್ ಏನು ಮೇಂಟೈನ್ ಮಾಡ್ತಾರೋ ಆ ಥರ ಎಲ್ಲ ಲೆಡ್ಜರ್ ಎಲ್ಲ ಮಾಡ್ತೀವಿ. 20 ವರ್ಷಗಳು ಬಿಟ್ಟು ಬಂದರೂ ಕೂಡ
ಕೂಡ ಅವ್ರು ಯಾವ ಟೈಮಲ್ಲಿ ಏನ್ ತೀರ್ಮಾನ ಆಗಿತ್ತು ಅಂತಕ್ಕಂಥದ್ದು ಒಂದು ದಾಖಲೆಗೂ ಕೂಡ ನಮ್ಮಲ್ಲಿ ಇರುತ್ತೆ. ಅವಾಗ ಪಂಚಾಯತಿ ತೀರ್ಮಾನ ಆದವನ್ನ ಒಂದ್ ಸೈಡಲ್ಲಿ ಇಟ್ಬಿಟ್ಟು ಅದನ್ನ ಸ್ಟೋರೇಜ್ ಮಾಡಿ ಕರೆಕ್ಟ್ ಆಗಿ ನಾವು ಬಂದಂತ ಭಕ್ತಾದಿಗಳಿಗೆ ಇಂಥ ಸಮಯದಲ್ಲಿ ಹಿಂಗಾಗಿತ್ತು, ಆ ತೊಂದರೆ ಆಗಿದೆ ನಿಮ್ ತಾಯಿಯಿಂದ, ನೀವು ಈ ತೀರ್ಮಾನಕ್ಕೆ ಒಪ್ಪಲಿಲ್ಲ, ಹೀಗೆ ಅನೇಕ ರೀತಿಯ ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಇರ್ತಕ್ಕಂಥ ಕೇಸು ಕೂಡ ಅಲ್ಲಿಂದ ವಾಪಸ್ ತೆಗೆದು ಇಲ್ಲಿ ಬಂದು ಈ ದೇವಸ್ಥಾನದ ತೀರ್ಮಾನ ಆಗಿರ್ತಕ್ಕಂಥದ್ದು ಸುಮಾರು. ಮೇಡಮ್, ಇಲ್ಲೇ ಪ್ರಸಾದದ ಬಗ್ಗೆ ಏನು ಅನಿಸ್ತು ನಿಮಗೆ? ಪ್ರಸಾದ ಮಾತ್ರ ಅತ್ಯುತ್ತಮವಾಗಿತ್ತು. ಎಷ್ಟು ವ್ಯವಸ್ಥಿತವಾಗಿ, ತುಂಬ ಹೈಜಿನಿಕ್ಕು, ಸ್ವಚ್ಛತೆ ಅನ್ನೋದನ್ನ ಇಲ್ಲಿ ನೋಡಿ ನಾವು ಕಲ್ತ್ಕೋಬೇಕು. ಅಷ್ಟು ಅವರು ತಟ್ಟೆಗಳು ತೊಳೆದಿದ್ದ ರೀತಿ, ಅವರು ಜೋಡಿಸಿದ ರೀತಿ ಬಹಳ ಚೆನ್ನಾಗಿತ್ತು. ಊಟ ಅಂತೂ ಅದ್ಭುತವಾಗಿತ್ತು. ಸಾಂಬಾರಂತೂ ಎಷ್ಟು ಕೇಳಿ ಹಾಕಿಸ್ಕೊಂಡು ಊಟ ಮಾಡಿದ್ವಿ. ಮಜ್ಜಿಗೆನೂ ಕೂಡ ತುಂಬ ಚೆನ್ನಾಗಿತ್ತು. ಇಂಥ ಒಂದು ಕಾಡಲ್ಲಿ ಇಂಥ ದೇವಸ್ಥಾನ, ಇಂಥ ಒಂದು ಊಟದ ವ್ಯವಸ್ಥೆ ಇದೆ, ಪ್ರಸಾದದ ವ್ಯವಸ್ಥೆ ಅಂತಂದರೆ ತುಂಬ ಖುಷಿ ಆಯಿತು. ನೀವು ಒಂದ್ಸರಿ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಭಾಳ ಚೆನ್ನಾಗಿ ಹೇಳಿ ಬೇಕಾ ಇನ್ನೂ ತಗೊಳ್ಳಿ ಅಂಥೇಳಿ ತುಂಬ ಚೆನ್ನಾಗಿ ಅಡುಗೆ ಬಡಿಸಿದಂತಹ ಈ ಒಂದು ಹಿರಿಯ ವಯಸ್ಸಿನ ಅಮ್ಮ, ನಿಮ್ಮ ಹೆಸರು? ಪುಟ್ಟಮ್ಮರೇ, ನಿಜವಾಗ್ಲೂ ಅನ್ನ ದಾಸೋಹ ಅನ್ನೋಕ್ಕಿಂತ ಅಮೃತ ದಾಸೋಹ ಅಂದ್ರೆ ತಪ್ಪಾಗಲಾರ್ದು. ಅಷ್ಟು ಚೆನ್ನಾಗಿ ಮಾಡಿದ್ರಿ, ಸೂಪರ್ ಆಗಿತ್ತು. ಹೀಗೆ ಬಂದವರಿಗೆ ಇದೇ ರೀತಿಯಾಗಿ ಕೊಡಿಯಮ್ಮ. ಯಜ್ಞ ಯಾಗಾದಿಗಳು ಇಲ್ಲಿ ನಡೆಯೋದು. ಚಂಡಿಕೇಶ್ವರಿ ಅಂದರೆ ಇದು ಬಹಳ ಮಹಾತ್ಮೆ ಇರ್ತಕ್ಕಂತಹ ದೇವಸ್ಥಾನ. ಹಿಂದೆ ನಮ್ಮ ತಲೆಮಾರುಗಳು ಅಂದರೆ ಅಜ್ಜ ಅಜ್ಜಿ ಮೆಟ್ಕೊಂಡು ಬಂದು ಇವತ್ತು ದೇವಸ್ಥಾನ ಹುಡುಕಿದ್ದಾರೆ.
ಹುಡುಕಿ ಇವತ್ತು ಪ್ರತಿಯೊಂದು ಮನೆ ಮಂತನೆಲ್ಲ ಒಳ್ಳೇದಾಗಿದೆ. ಯಾವುದಕ್ಕೂ ತೊಂದರೆ ಏನಾಗಿಲ್ಲ. ನಮ್ಮ ಕಷ್ಟ ಪರಿಹಾರ ಮಾಡ್ಕೊಂಡು ಇವತ್ತಿಗೂ ನಾವು 3 ತಿಂಗಳು 6 ತಿಂಗಳು ಬಂದು ಈ ತಾಯಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೂ ಬರ್ತಕ್ಕಂಥ ಭಕ್ತಾದಿಗಳು ತುಂಬ ಜನ ಭಕ್ತಾದಿಗಳು ಇಲ್ಲಿ ಬರೋರೆಲ್ಲ ಎಲ್ಲ ಒಳ್ಳೇದಾಗಿರೋರೇ ಬರ್ತಿರೋದು. ಯಾರು ಕೆಟ್ಟದಂತೂ ಇವತ್ತವರೆಗೂ ಯಾರು ಹೇಳಿಲ್ಲ. ಒಳ್ಳೆ ರೀತಿಯಲ್ಲಿ ಆಗಿದೆ. ತಾಯಿ ಮಹಿಮೆ ಅಪಾರ. ಹಿಂದೆ ನಡ್ತಕ್ಕಂಥ ಘಟನೆಗಳೆಲ್ಲ